ಜನಾರ್ದನ್ ಭಗೀರಥ ಚಿತ್ರದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಇದು ಒಂದು ನಮಗೆ ಈ ದಿನ ಈ ಕ್ಷಣ ಸುದಿನ ಅಂತ ಹೇಳ್ಬೋದು. ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗದಿರೋಂಥ ಒಂದು ದಿನ ಅಂತ ಹೇಳ್ಬೋದು. ಯಾಕೆಂದರೆ ಭಗೀರಥ 50ನೇ ದಿನ ಇವತ್ತು. ಸಿನಿಮಾ ರಿಲೀಸ್ ಆಗಿ 50 ದಿನ ಮಾಡಿದೆ. ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ಹೇಳ್ತಾ ಇದ್ದಾರೆ, ಮೂರ್ತಿ ಬಂದಾಗ ಸಿನಿಮಾ ಕಂಪ್ಲೀಟ್ ಆಗುತ್ತಾ, ಸಿನಿಮಾ ಮುಗಿಯುತ್ತಾ, ಸಿನಿಮಾ ರಿಲೀಸ್ ಆಗುತ್ತಾ ಅಂತಿದ್ರು. ನೋಡಿ, ಅದಕ್ಕೆ ಇದೇ ಸಾಕ್ಷಿ, ಇದೇ ಸಾಕ್ಷಿ. ರಿಲೀಸ್ ಆಗಿ 50 ದಿನ ಮುನ್ನೂತ್ತ ಹೋಗ್ತಾ ಇದೆ, ಯಶಸ್ವಿಯಾಗಿ ಪ್ರದರ್ಶನ ಮಾಡ್ತಾ ಇದೆ. ಅದಕ್ಕೆ ನಮ್ಮ ನಿರ್ಮಾಪಕರು ರಮೇಶ್ ಅವರು, ಭೈರಪ್ಪ ಅವರು, ಚೇತನ್ ರಮೇಶ್ ಅವರು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ JP ಸರ್ ನಾಯಕ ನಟರು. ಖಂಡಿತ ಹೇಳ್ಬೇಕಂದ್ರೆ JP ಸರ್ ನಮ್ಮ ಈ ಸಿನಿಮಾದಲ್ಲಿ ನಿಜವಾದ ಭಗೀರಥ ಅಂದರೆ JP ಸರ್. ಯಾಕಂದರೆ ಅವ್ರನ್ನ ಇಟ್ಕೊಂಡು ಆ ಕಥೆ ಮಾಡಿದ್ರೆ ನಿಜವಾದ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ಭಗೀರಥಕ್ಕೆ ಒಂದು ನ್ಯಾಯ ಆಗಿದ್ದಾರೆ. ಹಾಗಾಗಿ ಸಿನಿಮಾ 50 ದಿನ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ. ಪರಿಸ್ಥಿತಿ ನಿಮ್ಮೆಲ್ಲರಿಗೂ ನೀವೆಲ್ಲ ಇದನ್ನ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ನಿರ್ಮಾಪಕರಿಗೆ ಧನ್ಯವಾದಗಳು. ಹಾಗೆ ಹೈದರಾಬಾದಿಂದ ದೀನಾ ಕೂಡ ಅಂತ ಬಂದಿದ್ದಾರೆ. ಅವರು ನಮ್ಮ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಅವರ ಸ್ವಾಗತ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿ ಆಯಿತು. ಯಾಕಂದರೆ ಅವರಿಂದ ಅಲ್ಲಿಂದ ಒಂದು 1500 ಕಿಲೋಮೀಟರ್ ಬಂದಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಈ ಒಂದು ಕೇಕು ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ JP ಸರ್.